ಒಂದು ಜಾಬಿಗೂ ಒಂದು ಬಿಸ್ನೆಸ್ಸಿಗೂ ಅದೇ ರೀತಿ ಡೈರೆಕ್ಟ್ ಸೆಲ್ಲಿಂಗಿಗೆ ಈ ಮೂರಕ್ಕೆ ಇರುವಂತ ಡಿಫರೆನ್ಸ್ ಏನು ಬನ್ನಿ ನೋಡೋಣ. ಸೊ ಒಂದು ಜಾಬ್ ಅಂತ ಹೇಳಿದ್ರೆ ಇಟ್ಸ್ ಅ ಸೆಕ್ಯೂರ್ಡ್ ಸೋರ್ಸ್ ಆಫ್ ಇನ್ಕಮ್, ಒಂದು ಫಿಕ್ಸ್ಡ್ ಸೋರ್ಸ್ ಆಫ್ ಇನ್ಕಮ್ ಇರುತ್ತೆ. ಗ್ರೋತ್ ಗೆ ಒಂದು ಲಿಮಿಟೇಷನ್ಸ್ ಇರುತ್ತೆ, ಲೈಕ್ ಇಯರ್ಲಿ ಇನ್ಕ್ರಿಮೆಂಟ್ಸ್ ಆಗಿರಬಹುದು, ಅದೆಲ್ಲದಕ್ಕೂ ಕೂಡ ಒಂದು ಲಿಮಿಟೇಷನ್ಸ್ ಇರುತ್ತೆ. ಬಟ್ ಒಂದು ಜಾಬ್ ಇಂದ ಒಂದು ಸೆಕ್ಯೂರ್ ಫೀಲಿಂಗ್ ಸಿಗುತ್ತೆ. ಎಸ್ ಐ ಆಮ್ ಸೇಫ್, ನನ್ನ ಹತ್ರ ಒಂದು ಕೆಲಸ ಇದೆ, ನಾನು ಆ ಕೆಲಸ ಮಾಡ್ತಾ ಇದ್ದೀನಿ, ಐ ಕ್ಯಾನ್ ಫುಲ್ಫಿಲ್ ಆಲ್ ಮೈ ನೀಡ್ಸ್ ಅಂಡ್ ವಾಂಟ್ಸ್ ಬೈ ದಟ್ ಇನ್ಕಮ್ ಅನ್ನುವಂತ ಒಂದು ಸೆಕ್ಯೂರ್ ಫೀಲಿಂಗ್ ನಿಮ್ಮೊಳಗೆ ಇರುತ್ತೆ. ಬಟ್ ಇದರ ಡ್ರಾಬ್ಯಾಕ್ಸ್ ಏನು ಅಂತ ಹೇಳಿದ್ರೆ, ನೀವು ದೊಡ್ಡ ಡ್ರೀಮರ್ ಆಗಿದ್ರೆ, ನಿಮಗೆ ನಿಮ್ಮ ಫ್ಯೂಚರ್ ನ ಬಗ್ಗೆ ದೊಡ್ಡ ಆಸೆಗಳು, ದೊಡ್ಡ ಕನಸುಗಳಿದೆ ಅಂತ ಹೇಳಿದ್ರೆ, ಆಬ್ವಿಯಸ್ಲಿ ನೀವು ಒಂದೇ ಜಾಬ್ ಅಲ್ಲಿ ಇದ್ದೀರಿ ಅಂತ ಹೇಳಿದ್ರೆ ಅದನ್ನ ಫುಲ್ಫಿಲ್ ಮಾಡ್ಕೊಳ್ಳುವಂತದ್ದು ತುಂಬಾ ಕಷ್ಟ ಸಾಧ್ಯ. ಜಾಬ್ ಅಲ್ಲಿ ನೀವು ಒಬ್ಬ ವ್ಯಕ್ತಿಗೆ ರಿಪೋರ್ಟ್ ಮಾಡ್ತಾ ಇರಬೇಕು. ದಟ್ ಮೇ ಬಿ ಯೋರ್ ಟೀಮ್ ಲೀಡರ್, ಮ್ಯಾನೇಜರ್, ಸೂಪರ್ವೈಸರ್, ಎನಿ ಒನ್ ಬಾಸ್. ನಿಮ್ಮ ಇಂಚಿಂಚು ಕೆಲಸ ಏನೆಲ್ಲ ಆಗ್ತಿದೆ ಅನ್ನುವಂಥದ್ದನ್ನ ರಿಪೋರ್ಟ್ ಅನ್ನ ನೀವು ಅವರಿಗೆ ಸಬ್ಮಿಟ್ ಮಾಡ್ತಾ ಇರಬೇಕು. ಅವ್ರ ಹತ್ರ ಕೇಳಬೇಕು, ರಜೆ ಬೇಕಾದ್ರೆ ಕೇಳಬೇಕು, ಕೆಲಸ ಮಾಡ್ಲಿಕ್ಕೆ ಮನ್ಸಿಲ್ಲ ಅಂತ ಹೇಳಿದ್ರು ಹೋಗ್ಬೇಕು, ಇಷ್ಟು ಟೈಮಿಗೆ ರಿಪೋರ್ಟ್ ಆಗ್ಬೇಕು, ಇಷ್ಟು ಟೈಮಿಗೆ ಹೊರಗೆ ಬರಬೇಕು. ಈ ಎಲ್ಲ ಲಿಮಿಟೇಷನ್ಸ್ ಗಳಲ್ಲಿ ನೀವು ಕೆಲಸ ಮಾಡ್ತಾ ಇರಬೇಕು. ಪರ್ಸನಲ್ ಸ್ಪೇಸ್ ಎನ್ನುವಂಥದ್ದು ಜಾಸ್ತಿ ಇರೋದಿಲ್ಲ, ಆದ್ರೆ ಇನ್ಕಮ್ ಸೆಕ್ಯೂರಿಟಿ ಡೆಫಿನೆಟ್ಲಿ ಇರುತ್ತೆ. ಕಮಿಂಗ್ ಟು ಬಿಸ್ನೆಸ್ ಅಲ್ಲಿ ನಾವೇ ಓನರ್, ನಮಗೆ ಇನ್ಕಮ್ ಗೆ ಯಾವುದೇ ರೀತಿಯ ಲಿಮಿಟೇಷನ್ಸ್ ಇರೋದಿಲ್ಲ. ಸೊ ಎಷ್ಟು ದೊಡ್ಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರ್ತೀವಿ, ಎಷ್ಟು ದೊಡ್ಡ ಸ್ಕೇಲ್ ಅಲ್ಲಿ ನಾವು ನಮ್ಮ ಬಿಸ್ನೆಸ್ ಅನ್ನ ಡೆವಲಪ್ ಮಾಡ್ತೀವಿ, ಅಷ್ಟೇ ದೊಡ್ಡ ಇನ್ಕಮ್ ಎನ್ನುವಂಥದ್ದು ನಮಗೋಸ್ಕರ ಬರ್ತಾ ಹೋಗುತ್ತೆ. ಬಟ್ ಇದರಲ್ಲೂ ಕೂಡ ಡ್ರಾಬ್ಯಾಕ್ಸ್ ಏನು ಅಂತ ಹೇಳಿದ್ರೆ, ನಿಮಗೆ ಟೈಮ್ ಫ್ರೀಡಮ್ ಎನ್ನುವಂಥದ್ದು ಬಿಸ್ನೆಸ್ ಅಲ್ಲಿ ಇರೋದಿಲ್ಲ. ಇನಿಷಿಯಲ್ ಸ್ಟೇಜಸ್ ಅಲ್ಲಿ ನೀವು ಒಂದು ಬಿಸ್ನೆಸ್ ಅನ್ನ ಕಟ್ಟಿ ಅದು ಆಟೋಮೇಟೆಡ್ ಆಗೋ ತನಕ ನಿಮಗೆ ಟೈಮ್ ಫ್ರೀಡಮ್ ಇರೋದಿಲ್ಲ. ನೀವು ತುಂಬಾ ಡಿಸಿಪ್ಲಿನ್ಡ್ ಆಗಿರಬೇಕು, ನೀವು ಡೈಲಿ ಮೋಟಿವೇಟೆಡ್ ಆಗಿರಬೇಕು. ಇನ್ನೊಂದು ಬಿಗ್ಗೆಸ್ಟ್ ಥಿಂಗ್ ಅಂತ ಹೇಳಿದ್ರೆ ರಿಸ್ಕ್. ನೀವು ಎಷ್ಟು ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಿರ್ತೀರಿ, ಅದು ನಿಮ್ಮ ಪರ್ಸನಲ್ ಅಮೌಂಟ್ ಆಗಿರ್ಬೋದು, ಲೋನ್ ಆಗಿರ್ಬೋದು, ಆ ಒಂದು ಅಮೌಂಟ್ ನ ಮೇಲೆ ರಿಸ್ಕ್ ಎನ್ನುವಂಥದ್ದು ಸಿಕ್ಕಾಪಟ್ಟೆ ಇರುತ್ತೆ. ಇನ್ಕಮ್ ಕೂಡ ವೇರಿ ಆಗ್ತಾ ಇರುತ್ತೆ. ಮಂತ್ಲಿ ಫಿಕ್ಸ್ಡ್ ಇನ್ಕಮ್ ಅಂತೂ ಬಿಸ್ನೆಸ್ ಅಲ್ಲಿ ಇರೋದೇ ಇಲ್ಲ. ಇನ್ಕಮ್ ವೇರಿ ಆಗ್ತಾ ಇರುತ್ತೆ, ಮೇಲ್ಕೆಳಗೆ ಆಗ್ತಾ ಇರುತ್ತೆ. ಮಾರ್ಕೆಟ್ ಕಂಡೀಷನ್ಸ್ ನ ಮೇಲೆ ನಿಮ್ಮ ಇನ್ಕಮ್ ಡಿಪೆಂಡ್ ಆಗಿರುತ್ತೆ. ನಾವು ಕಮಿಂಗ್ ಟು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಸೊ ಈ ಇಂಡಸ್ಟ್ರಿಯಲ್ಲಿ ಇನ್ವೆಸ್ಟ್ಮೆಂಟ್ ಎನ್ನುವಂಥದ್ದು ಇರೋದಿಲ್ಲ. ಇನ್ವೆಸ್ಟ್ಮೆಂಟ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ರಿಸ್ಕ್ ಎನ್ನುವಂಥದ್ದು ಕಂಪ್ಲೀಟ್ಲಿ ಜೀರೋ ಆಗಿರುತ್ತೆ. ಇಲ್ಲಿ ಸೆಲ್ಫ್ ಯೂಸ್ ಅಂಡ್ ಶೇರ್ ಎನ್ನುವಂತ ಕಾನ್ಸೆಪ್ಟ್ ಇರುವಂತದ್ದು. ಬಿಸ್ನೆಸ್ ಅನ್ನ ನೀವು ಮನೆಯಿಂದನೇ ಸ್ಟಾರ್ಟ್ ಮಾಡಬಹುದು. ಇಲ್ಲಿ ಗ್ರೋತ್ ಗೆ ಯಾವುದೇ ರೀತಿಯ ಲಿಮಿಟೇಷನ್ಸ್ ಇರಲ್ಲ. ಇನ್ಫೈನೈಟ್ ಗ್ರೋತ್ ನಿಮ್ಮದಾಗಿರುತ್ತೆ. ನೀವು ನಿಮಗೆ ಬಾಸ್ ಆಗಿರ್ತೀರಿ, ನೀವು ಯಾರಿಗೂ ಕೂಡ ರಿಪೋರ್ಟ್ ಮಾಡ್ಬೇಕಂತಿಲ್ಲ, ಏನಿಲ್ಲ. ನಿಮ್ಮ ಸ್ಟೈಲ್ ಅಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ಬೋದು, ನಿಮ್ಮದೇ ಸ್ವಂತ ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡಬಹುದು. ಎಲ್ಲವೂ ಕೂಡ ನಿಮ್ಮದೇ ಸ್ವಂತದಾಗಿರುತ್ತೆ, ಎಲ್ಲವೂ ಕೂಡ ನಿಮ್ಮ ಸುತ್ತ ರಿವಾಲ್ವ್ ಆಗ್ತಾ ಇರುತ್ತೆ. ಬಟ್ ಇಲ್ಲೂ ಕೂಡ ರಿಸ್ಕ್ ಇದೆ. ರಿಸ್ಕ್ ಏನು? ಲ್ಯಾಕ್ ಆಫ್ ಸೆಲ್ಫ್ ಕಾನ್ಫಿಡೆನ್ಸ್, ಅದೇ ರೀತಿ ಲ್ಯಾಕ್ ಆಫ್ ಡಿಸಿಪ್ಲಿನ್. ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ ಅಂತ ಹೇಳಿದ್ರೆ ಈ ಬಿಸ್ನೆಸ್ ಅಲ್ಲಿ ನೀವು ಸಸ್ಟೈನ್ ಆಗ್ಲಿಕ್ಕೆ ಆಗಲ್ಲ. ಇನ್ನೊಂದು, ನೀವು ಕನ್ಸಿಸ್ಟೆಂಟ್ ಆಗಿ ಇದರಲ್ಲಿ ಕೆಲಸ ಮಾಡ್ತಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಸರ್ವೈವ್ ಆಗ್ಲಿಕ್ಕೆ ಆಗಲ್ಲ. ಇದರಲ್ಲಿ ಬರುವಂತ ಆಬ್ಜೆಕ್ಷನ್ಸ್ ಗಳನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಎಲ್ಲಿ ರಿಸ್ಕ್ ಇರೋದಿಲ್ಲ, ನೀವು ಅಲ್ಲಿ ತುಂಬಾ ಮೋಟಿವೇಟೆಡ್ ಆಗಿ ಕೆಲಸ ಮಾಡೋದಿಲ್ಲ. ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಹೋದ್ರೆ ರಿಸಲ್ಟ್ಸ್ ಎಲ್ಲೂ ಕೂಡ ಬರುತ್ತೆ. ಅದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂತಾನೆ ಅಲ್ಲ, ಬಿಸ್ನೆಸ್ ಅಲ್ಲೂ ಬರುತ್ತೆ, ಕೆಲಸದಲ್ಲೂ ಬರುತ್ತೆ, ಎಲ್ಲೋ ಕಡೆ ಬರುತ್ತೆ. ಜಾಬ್ ಅಲ್ಲಿ ನಿಮಗೆ ಬಾಸ್ ಇರ್ತಾರೆ ಹೇಳಲಿಕ್ಕೆ, ಬಿಸ್ನೆಸ್ ಅಲ್ಲಿ ನಿಮ್ಮ ಅಮೌಂಟ್ ಇನ್ವೆಸ್ಟೆಡ್ ಆಗಿರುತ್ತೆ. ಬಟ್ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಸೆಲ್ಫ್ ಮೋಟಿವೇಶನ್ ಎನ್ನುವಂತ ವೆರಿ ವೆರಿ ಇಂಪಾರ್ಟೆಂಟ್.